ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಕುಂಕುಮವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಸ್ತ್ರೀ ಸಂಭೋಗ ವಶೀಕರಣವನ್ನು ಮಾಡೋದು ಅಂತ ಕಲಿಸಿಕೊಡ್ತೀನಿ. ಹೌದು, ಇಲ್ಲಿ ನಾನು ಹೇಳಿಕೊಡುವ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಬೇಕು. ಒಂದು ನಿಂಬೆಹಣ್ಣಿನ ಮೇಲ್ಗಡೆ ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಾ ಅವರ ಹೆಸರನ್ನು ಬರೆದುಕೊಳ್ಬೇಕು. ನಂತರ ನಿಮ್ಮ ಹೆಸರನ್ನು ಕೂಡ ನೀವು ಬರೆದುಕೊಳ್ಬೇಕು. ಈ ರೀತಿಯಾಗಿ ನಿಮ್ಮ ಹೆಸರು ಮತ್ತು ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಾ ಅವರ ಹೆಸರನ್ನು ನೀಟಾಗಿ ಬರೆದುಕೊಂಡು ಒಂದು ನಿಂಬೆಹಣ್ಣು ಇಟ್ಟುಕೊಳ್ಳಿ. ಇನ್ನೊಂದು ನಿಂಬೆಹಣ್ಣಿನ ಮೇಲೆ ಪ್ಲಸ್ ಚಿಹ್ನೆಯನ್ನು ಹಾಕಿ ಈ ರೀತಿಯಾಗಿ ಇಟ್ಟುಕೊಳ್ಳಿ. ಈ ರೀತಿಯಾಗಿ ಇಟ್ಟುಕೊಂಡ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಕುಂಕುಮವನ್ನು ನೀವು ಇಲ್ಲಿ ತೆಗೆದುಕೊಂಡು ಹಾಳೆಯ ಮೇಲ್ಗಡೆ ನಾನು ಹೇಳಿಕೊಡುವಂತಹ ಒಂದು ಮಂತ್ರವನ್ನು ನೀವು ಬರೆದುಕೊಳ್ಬೇಕಾಗ್ತದೆ. ಹೌದು, ಮಂತ್ರ ಮತ್ತು ನೀವು ವಶೀಕರಣ ಮಾಡೋರ ಹೆಸರನ್ನು ಕೂಡ ಬರೆದುಕೊಳ್ಬೇಕಾಗ್ತದೆ. ಇಲ್ಲಿ ನೋಡಿ, ನಾನು ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವರ ಹೆಸರು ಮತ್ತು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಹೌದು, ಇಲ್ಲಿ ಅವಶ್ಯವಾಗಿ ಈ ಒಂದು ತಂತ್ರವನ್ನು ಮಾಡುವಾಗ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗ್ತದೆ. ನಂತರ ಆ ಎರಡನ್ನೂ ಹಾಳೆಯಲ್ಲಿ ಈ ರೀತಿಯಾಗಿ ಮಡಚಿ ಅದನ್ನು ಈ ರೀತಿಯಾಗಿ ಇಟ್ಟುಕೊಂಡು ನೀವು ಅವರ ಒಂದು ಹೆಸರನ್ನು, ಅವರ ಒಂದು ಭಾವಚಿತ್ರವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರಬೇಕು. ಅವರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರಬೇಕು. ಈ ರೀತಿಯಾಗಿ ನೀವು ಇದನ್ನು ಧ್ಯಾನಪೂರ್ವಕವಾಗಿ ಮಾಡಿದ್ದೇ ಆದಲ್ಲಿ ಖಂಡಿತ ಅವರು ನಿಮ್ಮ ವಶವಾಗ್ತಾರೆ. ಅದು ಕೆಲವೇ ಗಂಟೆಗಳಲ್ಲಿ. ಈ ರೀತಿಯಾಗಿ ಮಾಡಿದ ನಂತರ ನೀವು ಆ ನಿಂಬೆಹಣ್ಣನ್ನು ತೆಗೆದು ಮೊದಲಿಗೆ ಏನು ಹೆಸರು ಬರ್ಕೊಂಡಿರ್ತಿರಲ್ಲ ಆ ನಿಂಬೆಹಣ್ಣನ್ನು ತಗೊಂಡು ಅದನ್ನು ಕಟ್ ಮಾಡ್ಕೋಬೇಕಾಗ್ತದೆ. ಹೌದು, ಕಟ್ಟು ಮಾಡಿ ಅದರಲ್ಲಿ ಸಿಗುವಂಥ ಬೀಜವನ್ನು ತೆಗೆದುಕೊಳ್ಬೇಕಾಗ್ತದೆ. ಹೌದು, ಯಾವ ರೀತಿ ಅಂತ ನಾನು ತೋರಿಸಿಕೊಡ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ನಂತರ ಅದರಿಂದ ಬರುವಂಥ ಬೀಜ ಮತ್ತು ರಸವನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ತೆಗೆದುಕೊಂಡು ಈ ಒಂದು ರಸವನ್ನು ತೆಗೆದುಕೊಂಡು ಈ ರೀತಿಯಾಗಿ ಇಟ್ಕೊಂಡು ನಂತರ ಇಲ್ಲಿ ಇನ್ನೊಂದು ನಿಂಬೆಹಣ್ಣನ್ನು ಮತ್ತೆ ಪುನಃ ಹಾಳೆಯಲ್ಲಿ ಮಡಚಿ ನೀವು ಅದನ್ನು ಮತ್ತೆ ಧ್ಯಾನಮಗ್ನರಾಗಿ ಅವರ ಹೆಸರನ್ನು, ಅವರ ಒಂದು ಭಾವಚಿತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ತಂದುಕೊಂಡು ನೀವು ಅವರು ನನ್ನ ವಶವಾಗಬೇಕು ಅಂತ ಕೇಳಿಕೊಳ್ಳಬೇಕಾಗ್ತದೆ. ಹೌದು, ಈ ರೀತಿಯಾಗಿ ಮಾಡಿ ನಂತರ ನೀವು ಈ ಒಂದು ನಿಂಬೆಹಣ್ಣನ್ನು ಕೂಡ ನಿಮ್ಮ ಹತ್ತಿರ ಇಟ್ಕೋಬೇಕಾಗ್ತದೆ. ಹೌದು, ಈ ರೀತಿಯಾಗಿ ಒಂದು ವಶೀಕರಣ ವಿದ್ಯೆಯನ್ನು ನೀವು ಮಾಡಬೇಕು. ಯಾರಿಗೋಸ್ಕರ? ಇಷ್ಟಪಟ್ಟ ವ್ಯಕ್ತಿಗೋಸ್ಕರ ನಿಮ್ಮ ಜೊತೆ ಇರಬೇಕು ಅಂತ ನೀವು ಅಂದ್ಕೊಂಡಿದ್ದರೆ ಈ ರೀತಿಯಾಗಿ ಮಾಡಬೇಕಾಗ್ತದೆ. ನಂತರ ಈ ಒಂದು ನಿಂಬೆಹಣ್ಣನ್ನು ನೀವು ನಿಮ್ಮ ಹತ್ತಿರ ಇಟ್ಕೋಬೇಕು. ಅವರು ನಿಮ್ಮ ವಶೀಕರಣವಾಗುವವರೆಗೂ ನೀವು ಆ ನಿಂಬೆಹಣ್ಣು ನಿಮ್ಮ ಜೊತೆ ಇರಬೇಕು. ಈ ಒಂದು ರಸವನ್ನು ಕೂಡ ನೀವು ಕುಡಿಬೇಕು ಅಥವಾ ಅವರಿಗೆ ಕುಡಿಸಬೇಕು. ಇಷ್ಟು ಮಾಡಿ ಈ ತಂತ್ರ ನಿಮಗೆ ಫಲಕಾರಿಯಾಗ್ತದೆ. ಧನ್ಯವಾದ.